ಸ್ನೇಹಿತರೆ ನಮಸ್ತೆ. ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಧರ್ಮಸ್ಥಳ ಈಗ ಕೊತನೆ ಕುದಿರ್ತಕ್ಕಂಥ ಒಂದು ಊರು. ಈ ಕಾಲಕ್ಕೂ ಕೂಡ ಹಿಂದೂ ಧಾರ್ಮಿಕ ಶ್ರದ್ಧೆಗೆ, ಅಲ್ಲಿ ಆಚರಣೆಗಳಿಗೆ ಬಹಳ ಪ್ರಮುಖವಾದ ಸ್ಥಾನ ಧರ್ಮಸ್ಥಳದ್ದು. ಇದುವರೆಗೂ ಕೂಡ ನಮ್ಮ ಚಾನಲ್ಲು ಸೇರಿದಂತೆ ಯಾರೂ ಕೂಡ ಮಾತನಾಡದಂತೆ ಅದರ ಮೇಲೆ ಸ್ಟೇ ತರಲಾಗಿತ್ತು. ಈಗ ಸ್ಟೇ ವೆಕೇಟ್ ಆಗಿದೆ. ಎಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಾವು ಮಾತಾಡೋಕ್ಕೆ ಬಂದಿರೋ ವಿಚಾರಗಳ ಬಗ್ಗೆ ಗಮನ ಇಟ್ಟು ಕೇಳಿ. ನೀವು ಇದುವರೆಗೂ ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದು ಒಂದು ರೀತಿಯ ಸತ್ಯದ ಶೋಧನೆ, ಸತ್ಯದ ಅನಾವರಣದ ಒಂದು ಸಂಘರ್ಷದ ಕಾಲ. ಜಗತ್ತಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗದೆ ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ನಾವು ನಂಬಿಕೊಂಡು ಬಂದಂತಹ ಧಾರ್ಮಿಕ ಪದ್ಧತಿಗಳು, ನಾವು ಹೋಗ್ತಾ ಇದ್ದಂತಹ ಒಂದು ಧಾರ್ಮಿಕ ಕ್ಷೇತ್ರಗಳು, ಇನ್ನೊಂದು ಕಡೆ ಆ ಧಾರ್ಮಿಕ ಕ್ಷೇತ್ರಗಳನ್ನು, ಆ ಕ್ಷೇತ್ರಗಳ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ದೇವಮಾನವರು, ಅವರ ಅಡಿಯಲ್ಲಿ ನಡೀತಕ್ಕಂಥ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಎಲ್ಲವೂ ಕೂಡ ಜನಗಳ ನಡುವೆ ಈಗ ಚರ್ಚೆಗೆ ಬಂದಿರತಕ್ಕಂಥ ವಿಷಯ. ಇವತ್ತಿನ ಸದ್ಯದ ಟ್ರೆಂಡಿಂಗ್ ಮ್ಯಾಟ್ರ್ ಏನು? ನಿಮಗೆ ಈಗಾಗಲೇ ಗೊತ್ತಿರೋದಂಗೆ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಬಗ್ಗೆ ಈಗಾಗಲೇ SIT ಕೆಲಸ ಮಾಡ್ತಾ ಇದೆ. ಅದರ ತನಿಖೆ ನಡೀತಾ ಇದೆ. ಏನೇನು ಅಲ್ಲಿಗೆ ಮಾತನಾಡದೇ ಇರುವ ಒಂದು ವಾತಾವರಣದಿಂದ SIT ತನಿಖೆ ಆದೇಶದ ತನಕ ಒಂದು ಜರ್ನಿ ಇತ್ತಲ್ಲ, ಆ ಜರ್ನಿಯಲ್ಲಿ ಯಾರ ಪಾಲು ಜಾಸ್ತಿ? ಒಂದು ಕಡೆ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಅನ್ನೋದನ್ನು ಯಾರೂ ಕೂಡ ತಳ್ಳಾಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿಯ ಗ್ರಾಮ ಪಂಚಾಯಿತಿಯವರು ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಹೌದು, ಅಲ್ಲಿ ಅಸಹಜವಾದಂಥ ಸಾವುಗಳು ಸಂಭವಿಸಿದ್ದಾವೆ, ನಾವು ಇಂಥ ಕಡೆ ನಾವು ಅದನ್ನು ದಫನ್ ಮಾಡಿದ್ವಿ, ಈ ಥರ ಏನೋ ಮಾಡಿದ್ವಿ ಅಂತ ಗ್ರಾಮ ಪಂಚಾಯತಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿ ಅಲ್ಲಿ ಕೆಲವು ವಿಚಾರಗಳಿಗೆ ತನಿಖೆ ಕೂಡ ನಡೆದು ಅವು ರಿಪೋರ್ಟ್ ಹಾಕಿ ಅವು ಮುಗಿದೋದಂಥ ಕಥೆಗಳಾಗಿದ್ದಾವೆ. ಈಗ ಒಬ್ಬ ಅನಾಮಿಕ ಬಂದು ನಾನು ಇಂತಿಂಥ ಕಡೆ ನೂರಾರು ಶವಗಳನ್ನು ತಿಳಿದೀನಿ, ನನಗೆ ಅವಕಾಶ ಕೊಟ್ಟರೆ ಅದಷ್ಟನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಇದು ಒಂದು ರೀತಿಯ ಆ ಕಡೆ ಈ ಕಡೆ ಅಂತೇಳಿ ನೋಡದೆ ಮಾತಾಡೋಕ್ಕಾಗಲ್ಲ ಈಗ. ಯಾಕೆ ಅಂತಂದರೆ ಅದಕ್ಕೆ ಆದಂಥ ಒಂದು ಕಾನೂನು, ಅದಕ್ಕೆ ಆದಂಥ ರೀತಿ ರಿವಾಜುಗಳಿದ್ದಾವೆ. ಇದು ಒಂದು ರೀತಿ ಸಂಸ್ಕಾರದಲ್ಲಿ ಬರತಕ್ಕಂಥ ನಾರಾಯಣಪ್ಪನ ಬಿಕ್ಕಟ್ಟು ಅಂತಾರಲ್ಲ, ಸಂಸ್ಕಾರದ ಬಿಕ್ಕಟ್ಟು ಅಂತ, ಆ ರೀತಿಯ ಬಿಕ್ಕಟ್ಟು. ಒಂದು ಕಡೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳು ನಾಶ ಆಗ್ಬಿಡುತ್ತೋ, ಧಕ್ಕೆ ಆಗ್ಬಿಡುತ್ತೋ ಅನ್ನೋ ಭಯ ಒಂದು ಕಡೆ ಇದ್ದರೆ, ಅಯ್ಯೋ ನಮ್ಮ ಧರ್ಮಸ್ಥಳದಲ್ಲಿ ಹಿಂಗಾಗೋಯ್ತಲ್ಲ, ನಂಗಪ್ಪ ನಾವು ನಮ್ಮ ಸ್ಥಳವನ್ನು ಶುದ್ಧಿ ಮಾಡೋದು ಅನ್ನೋದ್ರ ಬಗ್ಗೆ ಭಕ್ತಾದಿಗಳು ಯೋಚನೆ ಮಾಡ್ತಿದ್ದಾರೆ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಆ ಭಕ್ತಾದಿಗಳ ಬಗ್ಗೆ ಅಲ್ಲ. ದಿಢೀರಂತ ಆಗಸ್ಟ್ 6ನೇ ತಾರೀಕು ಧರ್ಮಸ್ಥಳದಲ್ಲಿ ಕೆಲವು ಭಕ್ತರುಗಳು ಹುಟ್ಕೊಂಬಿಟ್ಟಿದ್ದಾರೆ. ಬಹುಶಃ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಭಕ್ತರಲ್ಲ. ಅವರು ಆ ಧರ್ಮಸ್ಥಳದ ಚುಕ್ಕಾಣಿಯನ್ನು ನೀಡಿರ್ತಕ್ಕಂಥ, ಅಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಧರ್ಮಾಧಿಕಾರಿಯ ಭಕ್ತರು. ಈಗಂತ ಯಾಕೆ ಹೇಳ್ತಾ ಇದ್ದೀವಿ? ಯಾಕೆ ಅಂತಂದರೆ 4 ಜನ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕವಾದ ಹಲ್ಲೆಯನ್ನು ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವಿನ ಕುರಿತಾಗಿ ಮೊದಲಿನಿಂದಲೂ ಗಂಭೀರವಾಗಿ ಅಧ್ಯಯನ ಮಾಡಿಕೊಂಡು ಜನಗಳ ಮುಂದೆ ವಾಸ್ತವ ಸ್ಥಿತಿಯನ್ನು ಇಡ್ತಾ ಬರ್ತಿದ್ದಂತಹ 4 ಜನ ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದವರು ಅಂತ ನೋಡಿದ್ರೆ ಅದು ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಅಥವಾ ಧರ್ಮಸ್ಥಳದ ಗ್ರಾಮಸ್ಥರು ಅಂತ ಹೇಳಲಾಗ್ತದೆ. ಇದನ್ನು ನಾಳೆ ದಿವಸ ಪೊಲೀಸ್ನವರು ಯಾರ ಮೇಲೆ ಕೇಸ್ ಆಗ್ತದೆ, ಯಾರ ಮೇಲೆ ಇದಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇವ್ರನ್ನ ಭಕ್ತರು ಅಂತ ಹೆಂಗೆ ಕರಿತೀರಿ? ಯಾರು ಇವರು ಭಕ್ತರು? ಇವರು ಭಕ್ತರಲ್ಲ. ಇವರು ಯಾವುದೇ ನಾವು ಡೆಮಾಕ್ರಸಿಲಿ, ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಾಗ, ಅದ್ರ ಮೇಲೆ ಒಂದು ತನಿಖೆ ನಡೆಯುವಾಗ ಸುದ್ದಿ ಮಾಧ್ಯಮಗಳು ಹೋಗಿ ಕೆಲಸ ಮಾಡೋದು ಸಹಜವಾದ ಪ್ರಕ್ರಿಯೆ. ಆ ಸಹಜವಾಗಿ ಪ್ರಕ್ರಿಯೆ ನಡೀತಿರ್ತಕ್ಕಂಥ ಜಾಗಕ್ಕೆ ಹೋಗಿ ಯಾರಿಗಾದ್ರೂ ಕೂಡ ಸಾಯೋಷ್ಟು ಹೊಡೆಯೋದಿದೆಯಲ್ಲ, ಅದನ್ನು ಯಾರಾದ್ರೂ ಭಕ್ತರು ಮಾಡೋಕ್ಕೆ ಸಾಧ್ಯ ಇದೆಯಾ? ಇದನ್ನು ನಮ್ಮ ಮಂಜುನಾಥ ಸ್ವಾಮಿ ಕಲಿಸ್ಕೊಟ್ಟಿರೋದು, ಇದನ್ನು ನಮ್ಮ ಅಣ್ಣಪ್ಪ ಸ್ವಾಮಿ ಕಲಿಸ್ಕೊಟ್ಟಿರೋದು. ಇದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳು ಅಂತಂದರೆ, ಹಿಂದೂ ಅಂದರೆ ತುಂಬ ಸಹಿಷ್ಣುತಾ ಧರ್ಮ. ಆ ಧರ್ಮದಲ್ಲಿ ಇಂತಹ ಭಕ್ತರು ಸಾಧ್ಯ ಆಗುತ್ತಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸೌಜನ್ಯ ಪ್ರಕರಣ ಯಾವಾಗ 2012ರಿಂದ ಶುರುವಾಗುತ್ತೆ, ಅಲ್ಲಿಂದ ಇದುವರೆಗೂ 13 ವರ್ಷ ಆಯಿತು. ಅದುವರೆಗೂ ಕೂಡ ಒಂದು ಪ್ರಕರಣ 12 ವರ್ಷ 13 ವರ್ಷದ ತನಕ ಜೀವಂತವಾಗಿಟ್ಟು, ಇಲ್ಲ ಇದಕ್ಕೆ ನ್ಯಾಯ ಸಿಗಲೇಬೇಕು, ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಕ್ಕಳಿಗೆ ಆ ರೀತಿ 10 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ, ಈ ನಿಟ್ಟಿನಲ್ಲಿ ಕೆಲಸ ಆಗಲೇಬೇಕು ಅಂತ ಹೋರಾಟ ಮಾಡಿದ ಮಂಚೂಣಿಯಲ್ಲಿ ನಿಂತವರು ನನ್ನೆ ಒದೆ ತಿಂತಾರಲ್ಲ ಅನ್ಯಾಯವಾಗಿ ಆ ಯೂಟ್ಯೂಬರ್ಗಳು. ಮೇನ್ ಸ್ಟ್ರೀಮ್ ಮೀಡಿಯಾಗಳು, ನಾವೇನು ಪಬ್ಲಿಕ್ ಟಿವಿ, ಪ್ರೈಮ್ ಟೈಮ್, ನಾವೇನು ಸುವರ್ಣ ಟಿವಿ, ನಾವೇನು TV9 ಏನೆಲ್ಲ ಮಾತಾಡ್ತೀವಿ, ಇವರು ಯಾರು ಕೂಡ ಮಾತಾಡಲಿಲ್ಲ. ಇವರೆಲ್ಲ ಪಾಪ ಎಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೇಜಾರಾಗ್ಬಿಡುತ್ತೋ, ಎಲ್ಲಿ
ನಮ್ಮ ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವು ತಪ್ಪಾಗಿ ಮಾತಾಡ್ಬಿಡ್ತೀವಿ ಅನ್ನೋ ಭಯದಲ್ಲಿ ಇವರು ಚಾನಲ್ ನಡೆಸ್ತಾ ಇದ್ದಾರೆ. ಆದರೆ ಯೂಟ್ಯೂಬರ್ಗಳು ತುಂಬ ಧೈರ್ಯವಾಗಿ ಮುನ್ನುಗ್ಗಿ ಗ್ರೌಂಡ್ ರಿಪೋರ್ಟಲ್ಲಿ ಸಿಗ್ತಕ್ಕಂಥ ಸಾಕ್ಷಿ ಸಮೇತಗಳ ಸಮೇತ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಆದರೂ ಕೂಡ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗುವ ಕಾಲ ಹತ್ರ ಬರ್ತಾ ಇದೆ. ಅಂತಹ ಯೂಟ್ಯೂಬರ್ಗಳ ಮೇಲೆ ಇವರು ದಾಳಿ ನಡೆಸ್ತಾರೆ. ಯಾರ್ಯಾರಿಗೆ ದಾಳಿ ನಡೆಸ್ತಾರೆ ಇವರು? ನಮ್ಮ ಕುಡ್ಲ ಅನ್ನೋ ಒಂದು ಚಾನಲ್, ಒಂದಷ್ಟು 4 ಚಾನಲ್ಗಳು, 3 ಚಾನಲ್ಗಳಲ್ಲಿ 4 ಚಾನಲ್ಗಳು ಗಂಭೀರವಾದ ಹಲ್ಲೆಗಳಾಗಿದೆ. ಅದು ಯಾರು ಮಾಡೋದು ಅಂತಂದ್ರೆ ಸೌಜನ್ಯ ಮನೆಯ ಆವರಣದಲ್ಲಿ, ಸೌಜನ್ಯ ಮನೆಗೆ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾರು ಬಂದು ಸಾಂತ್ವನ ಹೇಳಕ್ಕೆ ಹೋದ ಸಮಯದಲ್ಲಿ ಅಲ್ಲಿ ಬೈಟ್ ತಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಪಾಂಗಳ ಅನ್ನುವ ಸ್ಥಳದಲ್ಲಿ ಏಕಾಏಕಿ ಒಂದು 3-4 ಆಟೋದಲ್ಲಿ ಭಕ್ತರುಗಳು ಬರ್ತಾರೆ. ನಮ್ಮ ಕಡೆಯಿಂದ ಭಕ್ತರುಗಳು ಬಸ್ಸಲ್ಲಿ ಹೋಗೋದು, ಲಾರಿಲಿ ಹೋಗೋದು, ಆಮೇಲೆ ಲಕ್ಷಾಂತರ ಜನ ಕಾಲ್ನಡಿಗೆಯಲ್ಲಿ ಹೋಗೋದೆಲ್ಲ ನೋಡಿದ್ದೀವಿ. ಆದರೆ ಏಕಾಏಕಿ ಆಟೋದಲ್ಲಿ ಬರ್ತಕ್ಕಂಥ ಈ ಭಕ್ತರುಗಳು ನಾವು ನೋಡಿರಲಿಲ್ಲ. ಆದರೆ ಆಗಸ್ಟ್ 6ನೇ ತಾರೀಕು ಧರ್ಮಸ್ಥಳ ಅಂಥ ಭಕ್ತರನ್ನು ನೋಡಿದೆ. ವೀರೇಂದ್ರ ಹೆಗ್ಗಡೆ ಅವರೇ, ನಿಮ್ಮ ಮೇಲೆ ಆರೋಪ ಇದೆ, ನಿಮ್ಮ ಕುಟುಂಬದ ಮೇಲೆ ಆರೋಪ ಇದೆ, ನಿಮ್ಮ ವ್ಯವಹಾರಗಳ ಬಗ್ಗೆ ಮನಿ ಲ್ಯಾಂಡ್ರಿಂಗ್ ವಿಚಾರ ನಾವು ಮತ್ತೆ ಮುಂದೆ ಮಾತಾಡ್ತೀವಿ, ಆ ಸಮಯದಲ್ಲೂ ಕೂಡ ನೀವು ಬರ್ತೀರಾ, ಅಂತಹ ಗುರುತರವಾದ ಆರೋಪಗಳು ನಿಮ್ಮ ಮೇಲೆ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನೀವು ಎಷ್ಟು ಸೂಕ್ಷ್ಮವಾಗಿ ವರ್ತಿಸಬೇಕು. ತುಂಬ ದೊಡ್ಡವರೇ ಅಲ್ಲ ಧರ್ಮಸ್ಥಳ, ಒಂದು 50-60 ಮನೆ, ಹಬ್ಬಬ್ಬನ 100 ಮನೆ ಇರತಕ್ಕಂಥ ಒಂದು ಗ್ರಾಮ ಧರ್ಮಸ್ಥಳ. ಅಲ್ಲಿಗೆ ಕೋಟ್ಯಾಂತರ ಜನ ನಡ್ಕೊತಾರೆ, ಧಾರ್ಮಿಕ ನಂಬಿಕೆಗಳ ಜೊತೆ ಬೆಸ್ಕೊಂಡಿದ್ದಾರೆ. ಅಲ್ಲಿ ಈ ರೀತಿಯ ಒಂದು ಅಸಹಜ ಸಾವುಗಳು ನಡೆದಾಗ, ಅದರ ಬಗ್ಗೆ ಅನುಮಾನಗಳ ಹುತ್ತ ಎಪ್ಪಿಟ್ಟಿದಾಗ ಅದನ್ನು ಕ್ಲಿಯರ್ ಮಾಡಿ ಒಂದು ಪರಿಹಾರ ಕಂಡುಕೊಳ್ಳೋ ತನಕ ಸಮಾಧಾನ ಈ ಸೊಸೈಟಿಗೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಅವರು ನೀವೇ ಕಳಿಸಿದ ಅಂತ ಹೇಳೋದಿಲ್ಲ ನಾವು. ಆದರೆ ಅಲ್ಲಿ ಅಷ್ಟೂ ಜನ ನೀವು ಏನು ಮನಸ್ಥಿತಿ ಹೊಂದಿದ್ದೀರೋ ಅದೇ ಮನಸ್ಥಿತಿ ಹೊಂದಿರತಕ್ಕಂಥ ಜನ ಆಗಿದ್ದಾರೆ. ಅವರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ ತಕ್ಷಣವೇ ಅಯ್ಯೋ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ಬಿಟ್ರು, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಅಯ್ಯೋ ಮಂಜಸ್ವಾಮಿ ಬಗ್ಗೆ ಮಾತಾಡ್ಬಿಟ್ರು, ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡ್ಬಿಟ್ರು. ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬದ ಬಗ್ಗೆ ಮಾತಾಡಿದ್ರೆ ಹೆಂಗಸ್ವಾಮಿ ಅದು ಮಂಜಸ್ವಾಮಿ ಬಗ್ಗೆ, ಅಣ್ಣಪ್ಪ ಸ್ವಾಮಿ ದೇವರುಗಳ ಬಗ್ಗೆ ಮಾತಾಡೋಂಗಾಗುತ್ತೆ. ಇದ್ಯಾವ ಎಕ್ಸ್ಪ್ರೆಷನ್ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ? ಇದ್ಯಾವ ನೋಟ ಇದು? ಜನಗಳು ಯಾವುದು ಡಾಕ್ಟರ್ ಇಲ್ಲ ಇಲ್ಲೀಗ. ಆ ಗೂಂಡಾಗಿರಿ ಮಾಡಿದಂಥವ್ರನ್ನ ಭಕ್ತರು ಅನ್ನೋದನ್ನ ಬಿಟ್ಬಿಡಿ, ಅವರೆಲ್ಲ ಗೂಂಡಾಗಳು, ಕಾನೂನಿನ ಮೇಲೆ ನಂಬಿಕೆ ಇಲ್ಲದೆ ಇರೋಂಥ ಜನ. ಅಲ್ಲಿಯ ಹೆಗಡೆ ಮತ್ತು ಅದು ಕುಟುಂಬ ಮತ್ತು ಅವರ ಸಹಚರ ಇದಾರಲ್ಲ, ಅವ್ರ ಬಗ್ಗೆ ಎಲ್ಲ ಅನುಮಾನ ಪಡೋದಕ್ಕೆ ತುಂಬ ಕಾರಣಗಳಿದ್ದಾವೆ. ಈಗ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಈ ಧರ್ಮಸ್ಥಳದಲ್ಲಿ ನಡೆದಂತಹ 100 ಕೊಲೆಗಳು, ಅತ್ಯಾಚಾರಗಳು, ಈ SIT ತನಿಖೆ ರಚನೆ ಮಾಡಿದಾಗ SIT ಒಂದು ವಿಷಯ ಹೇಳುತ್ತೆ, ಹೋಗ್ರಪ್ಪ ಹೋಗಿ ಈ ಬೆಳ್ತಂಗಡಿ ಪೊಲೀಸ್ ಮತ್ತು ಈ ಧರ್ಮಸ್ಥಳ ಪೊಲೀಸ್ನವರಿಗೆ ಈ 9-10 ವರ್ಷದ UDRಗಳು ತಂದುಕೊಡಿ ಅಂತ ಕೇಳುತ್ತೆ. ಅಂದರೆ ಅಲ್ಲಿಯ ಅಷ್ಟು ವರ್ಷದಲ್ಲಿ ನಡೆದಂಥ ಅಸಹಜ ಸಾವುಗಳ ಬಗ್ಗೆ ಏನು ಕೇಸ್ಗಳಾಗಿದೆ ಆ ಕೇಸ್ಗಳ ಫೈಲ್ ತಗೊಬನ್ನಿ ಅಂತ. ಅದಷ್ಟು ಫೈಲ್ ಇಲ್ಲ ಅಂತ ಹೇಳ್ತಾರೆ. ಏನರ್ಥ? ಸಾಕ್ಷಿನಾಶ ಅಲ್ವ ಇದು? ಇಂಥವೆಲ್ಲ ತುಂಬ ವಿಷಯಗಳಿವೆ. ಅನಾಮಿಕ ಇಲ್ಲಿಂದ ಬಂದ ಅವನ ಪಾಪ ಪ್ರಜ್ಞೆಯಿಂದ ನನಗೆ ನಾನು ತುಂಬ 100 ವರ್ಷ ಊಟ ಹಾಕಿದ್ದೀನಿ, ನನ್ನ ಮಗಳ ಮೇಲೂ ಕೂಡ ಅದು ಅನ್ಯಾಯ ಆಗೋಗಿದೆ, ನಾನು ಅದನ್ನು ಸರಿ ಮಾಡ್ಕೊಳ್ಳೇಬೇಕು, ಸಾಯೋ ಅಷ್ಟೊತ್ತಿಗೆ ಇದೊಂದಾದ ಪಾಪ ಪ್ರಜ್ಞೆಯಿಂದ ಆಚೆ ಬರಬೇಕು ಅಂತೇಳಿ ಬಂದಿರೋನು ಅವನು. ಸುಳ್ಳು ಹೇಳ್ತಾರೆ, ನಾನು ನಿಜ ಹೇಳ್ತಾರೆ ನಾನು ಅದರ ಬಗ್ಗೆ SIT ತನ್ನ ತನಿಖೆ ಮುಖಾಂತರ ಹೇಳುತ್ತೆ. ಅಲ್ಲಿಗೂ ನೀವು ಶಾಂತವಾಗಿರ್ಬೇಕು. ನೀವು ಯೂಟ್ಯೂಬರ್ಗಳಾಗಲಿ ಅಥವಾ ಬೇರೆ ಇನ್ಯಾರೇ ಇವರಾಗಲಿ ಅವ್ರು ಯಾರು ಹಿಂಸಾತ್ಮಕವಾಗಿ ಬಂದಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಜನ ಬುದ್ಧಿವಂತರಿದೆ, ಅವ್ರು ತಪ್ಪು ಕೊಟ್ಟರೆ ನೀವು ತಪ್ಪು ಅಂತ ಹೇಳೋಷ್ಟು ಶಕ್ತಿ ಇದೆ. ಸರಿ ಅಂತ ಹೇಳುವಾಗ ಅಕ್ಸೆಪ್ಟ್ ಮಾಡೋಂಥ ಶಕ್ತಿ ಇಲ್ಲ ಅಂತಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಯೂಟ್ಯೂಬ್ಗಳನ್ನು ವಾಚ್ ಮಾಡ್ತಿರ್ತಿಲ್ಲ. ಸುವರ್ಣ TV ಭಾಳ ಅಜಿತ್ ಹನುಮಕ್ಕ ಅನ್ನೋರ ಬಗ್ಗೆ ಭಾಳ ಹೇಳಲೇಬೇಕು. ಏನು ಈಗ ಟಾಪಲ್ಲಿ ಇರ್ತಕ್ಕಂಥ ಒಬ್ಬ ಮೇನ್ ಸ್ಟ್ರೀಮ್ ಪತ್ರಕರ್ತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಮನುಷ್ಯ ಹೇಳ್ತಾನೆ ನಮ್ಮ ವರದಿಗಾರನ ಮೇಲೆ ಹಲ್ಲೆ ಆಗಿಬಿಟ್ಟಿದೆ ಅಂತ. ಸುವರ್ಣ TV ಹರೀಶ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ, ಅದನ್ನು ಹಲ್ಲೆ ಮಾಡಿದವರು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮ್ಮರೋಡಿ, ಇವರೇ ಹಲ್ಲೆ ಮಾಡಿದ್ದಾರೆ ಅಂತ. ಏನು ಸಾಕ್ಷಿ ಇದೆ? ಈ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಮೂಲತಃ ಹಿಂದುತ್ವದ ಬಗ್ಗೆ ಭರ್ಜರಿಯಾಗಿ ಭಾಷಣ ಮಾತನಾಡುವ ಮಹೇಶ್ ತಿಮ್ಮರೋಡಿಯವರ ಬಗ್ಗೆ ಏನೇ ವಿಷಯಗಳಿರಲಿ, ಆದರೆ ಅವರು ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವುಗಳ ಕುರಿತಾಗಿ ಇದುವರೆಗೂ ಅವ್ರು ನಡ್ಕೊಂಡಿರ್ತಕ್ಕಂಥ ನಡೆಯಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅಲ್ಲಿಂದ ದುಡ್ಡು ಬರುತ್ತೆ ಇವರಿಗೆ, ಇಲ್ಲಿಂದ ದುಡ್ಡು ಬರುತ್ತೆ, ಅಲ್ಲಿ ಅಷ್ಟು ದುಡ್ಡು ಮಾಡೋದು, ಇಲ್ಲಿಷ್ಟು ದುಡ್ಡು ಮಾಡೋದು ಅಂತಾರೆ. ಹಾಗಂತ ಹೇಳ್ಕೊಂಡು ತಿರುಗ್ತಾರದಲ್ಲಿ ಭಾಳ ಪ್ರಮುಖವಾದ ಹೆಸರು ಈ ವಸಂತ ಗಿಡಿಯಾರ್ ಅನ್ನೋ ವ್ಯಕ್ತಿಗಳು. ವಸಂತ ಗಿಡಿಯಾರ್ ಹಾಯ್ ಬೆಂಗಳೂರು ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ತನಿಖಾ ಪತ್ರಕರ್ತ ಅಂತ. ತನಿಖೆ ಒಂದೇ ಜಾಡಲ್ಲಿ ನಡೆಯೋದಿಲ್ಲ ವಸಂತ ಗಿಡಿಯಾರ್ ಅವರೇ, ತನಿಖೆ ಎಲ್ಲ ಕಡೆಯಿಂದ ನಡೆಯುತ್ತೆ. ಇವರಿಗೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ದುಡ್ಡು ಬರ್ತಾ ಇದೆ, ಇವರಿಗೆ ಮುಸ್ಲಿಂ ಕಂಟ್ರೀಸಿಂದ ದುಡ್ಡು ಬರ್ತಾ ಇದೆ, ಇವರಿಗೆ ಅಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ. ನೀವು ಇತ್ತೀಚೆಗೆ ನಾವು ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿದ್ವಿ, ಎಲ್ಲಿಂದ ಬಂತು ದುಡ್ಡು ಅಂತ ನಿಮ್ಮನ್ನು ಕೇಳ್ಬೋದಲ್ವಾ? ಅದನ್ನು ನಾವು ಕೇಳಲ್ಲ. ಯಾಕೆ ಅಂತಂದರೆ ಅವರವರಿಗೆ ಸೌಜನ್ಯ ಪರವಾಗಿ ಮಾತಾಡ್ಬೇಕಾದ್ರೂ ಕೂಡ ನಾವು ಬದುಕಿಗೋಸ್ಕರ ಏನೋ ಮಾಡ್ತಾ ಇರ್ತೀವಿ ದುಡಿಮೆ ಅಂತ. ಈ ಹೋರಾಟಗಾರೆಲ್ಲ ಅದನ್ನೇ ಮಾಡ್ತಾ ಕೂತಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಹೋರಾಟಗಾರರಿಗೆ ಅವ್ರದ್ದೇ ಆದ ಒಂದು ವ್ಯಾಲ್ಯೂಸ್ ಇದೆ. ಈ ಯೂಟ್ಯೂಬರ್ಗಳ ಮೇಲೆ ಅಟ್ಯಾಕ್ ಆದ ನಂತರ ಇಡೀ ನಾಡು ಬೆಚ್ಚಿ ಬಿದ್ದಿದೆ.
ಧರ್ಮಸ್ಥಳದಲ್ಲಿ ಮಾತಾಡೋಂಗೆ ಇತ್ತಿಲ್ಲ ಅಂತ ಸ್ಟೇ ತಂದಮೇಲೆ ಆ ಸ್ಟೇ ವೆಕೆಟ್ ಆಯಿತು. ಭಾಳಷ್ಟು ಜನ ಪ್ರಗತಿಪರರೆಲ್ಲ ಹೋಗಿ ಕೋರ್ಟಿಗೆ ಹೋಗಿ ಬಾಲನ್ನವರು ಎಲ್ಲ ಸೇರ್ಕೊಂಡು ಹೋಗಿ ಸ್ಟೇ ತಂದ ನಂತರದಲ್ಲಿ ಈಗ ಧರ್ಮಸ್ಥಳದ ಬಗ್ಗೆ ನಾವು ಮಾತನಾಡ್ಬೋದು. ಜನಸಾಮಾನ್ಯರು ಕೂಡ ನಿರ್ಭೀಡೆಯಿಂದ ಪಬ್ಲಿಕಲ್ಲಿ ಪೋಸ್ಟ್ ಹಾಕ್ಬೋದು. ತಮ್ಮ ಧಾರ್ಮಿಕ ಭಾವನೆಗಳನ್ನು ಕಾಪಾಡಿಕೊಂಡು ಕೂಡ ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ನಡ್ಕೊಂಡು ಕೂಡ ಅಣ್ಣಪ್ಪ ಸ್ವಾಮಿಗೆ ದೈವ ಶಕ್ತಿ, ದೈವ ಭಕ್ತಿ, ದೈವ ಶ್ರೇಷ್ಠತೆಯನ್ನು ಆರೋಪಿಸಿಕೊಂಡು ಕೂಡ ನಾವು ವೀರೇಂದ್ರ ಹೆಗ್ಗಡೆ ನಿಮ್ಮನ್ನು ನಾವು ಪ್ರಶ್ನಿಸಬಹುದು, ನಿಮ್ಮ ಕುಟುಂಬವನ್ನು ಪ್ರಶ್ನಿಸಬಹುದು. ಧರ್ಮಸ್ಥಳದಿಂದ 10-20 ವರ್ಷದಿಂದ ಏನಾಯಿತು ಅನ್ನೋದ್ರ ಬಗ್ಗೆ ಜನಗಳಿಗೆ ಕ್ಲಾರಿಟಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಅಂತಿಮ ಹಂತಕ್ಕೂ ಕೂಡ ಬಂದು ತಲುಪಿರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಸಮಯದಲ್ಲಿ ನೀವೇ ಗೂಂಡಾಗಿರಿ ಮಾಡಿಸಿ ಅಥವಾ ಮಾಡಿ ಪ್ರಕರಣವನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸಿದ್ದೀರ. ಇದರಲ್ಲಿ ಅನುಮಾನನೇ ಬೇಡ. ನಾಡಿನ ಎಲ್ಲೆಡೆಯಿಂದ ಧರ್ಮಸ್ಥಳ ಪಾಯಿಂಟ್ ಆಗಲಿದೆ. ಹಂಗಂತ ಹೇಳ್ಬಿಟ್ಟು ನೆಕ್ಸ್ಟು ಮುಂದೆ ನೀವು ಅಯ್ಯೋ ನಮ್ಮ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಬಿಟ್ರು. ಧರ್ಮಸ್ಥಳನೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ವೀರೇಂದ್ರ ಹೆಗ್ಗಡೆ ಅವರೇ. ನೀವು ಮತ್ತು ನಿಮ್ಮ ಕುಟುಂಬ, ನಿಮ್ಮ ತಮ್ಮನ ಮೇಲೆ ಇರತಕ್ಕಂಥ ಗುರುತರವಾದ ಆರೋಪಗಳು, ನಿಮ್ಮ ಚೇಲಾಗಳು, ನಿಮ್ಮ ಅನುಯಾಯಿಗಳಿಂದ ಆಗಿರತಕ್ಕಂಥ ದೊಡ್ಡ ಅನಾಹುತಗಳ ಬಗ್ಗೆ ಜಗತ್ತು ನೋಡ್ತಾ ಇದೆ. ಅದನ್ನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕಡೆಗೆ ತಿರುಗಿಸೋಕೆ ಹೋಗ್ತೀವಿ. ನಿಮ್ಮ ಗೂಂಡಾಗಿರಿಗಳನ್ನು ಇಲ್ಲಿಗೆ ನಿಲ್ಲಿಸಿ. ಹಿಂದೂ ಧರ್ಮದಲ್ಲಿ ಈ ರೀತಿ ನಡ್ಕೊಂತೀರ ಅಂತಂದರೆ ನೀವು ಅದಕ್ಕೆ ಉದಾಹರಣೆ ಕೊಡ್ತೀರಾ. ಹಂಗಾಗಿ ಈ ಮುಸ್ಲಿಂ ಧರ್ಮದ ಬಗ್ಗೆ ಯಾಕೆ ಮಾತಾಡಲ್ಲ? ಮುಸ್ಲಿಂ ಧರ್ಮದಲ್ಲಿ ಮಾಡ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನೀವು ಅದೇ ಥರ ನಡ್ಕೊಂಡ್ರೆ ವ್ಯತ್ಯಾಸ ಏನಿದೆ ನಿಮಗೆ? ಧರ್ಮ ರಕ್ಷಣೆಗಾಗಿ ಜಿಹಾದ್ ಅನ್ನೋದೇ ಧರ್ಮ ರಕ್ಷಣೆಗಾಗಿ. ನಿಮ್ದಿನ ಎಂಥದ್ದು ಮಾಡ್ತಾ ಇರ್ತೀಗ. ಆಗಸ್ಟ್ 6ನೇ ತಾರೀಕು ಬಂದರಲ್ಲ ಆಟೋದಲ್ಲಿ ಅಷ್ಟು ಜನ ಗೂಂಡಾಗಳು, ಅವರೆಲ್ಲ ಏನು ಮಾಡ್ತಿದ್ದಾರೆ? ಅವರು ಕೂಡ ಧರ್ಮ ರಕ್ಷಕರು, ಧರ್ಮಯೋಧರು ಅಂತ. ಅವರು ಹಿಂದೂ ಧರ್ಮಕ್ಕೆ ಅದರದೇ ಆದ ರಕ್ಷಣೆ ಇದೆ, ಅದರದೇ ಆದ ಶಕ್ತಿ ಇದೆ. ಅದು ಕಾಪಾಡ್ಕೊಳ್ಳುತ್ತೆ ಧರ್ಮ. ಧರ್ಮ ರಕ್ಷತೆ ರಕ್ಷಿತ ಹೇಳಿರ್ಬೋದು ನೀವು. ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತ. ಆದರೆ ಇಲ್ಲಿ ನಾವು ಧರ್ಮನ ಕಾಪಾಡ್ತಾ ಇಲ್ಲ. ಇಲ್ಲಿ ನೀವು ಆ ಧರ್ಮಕ್ಕೆ ಭಾಳ ದೊಡ್ಡ ಕಳಂಕವನ್ನು ತರ್ತಾ ಇದ್ದೀರ. ನಿಮ್ಮ ಬಗ್ಗೆ ತುಂಬ ಇನ್ನೂ ಮಾತಾಡೋಕ್ಕಿದೆ. ನಮ್ಮ ವಿಷಯ ಏನು ಅಂತಂದರೆ, ದಯಮಾಡಿ ಇದುವರೆಗೂ ಈ ವಿಷಯವನ್ನು ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಪಟ್ಟಂತಹ ದೊಡ್ಡ ಶಕ್ತಿ ಯೂಟ್ಯೂಬರ್ಗಳು, ಸಮೀರ್ ಆಗಿರ್ಬೋದು, ಈ ಕುಡ್ಲಾ ಚಾನಲ್ ಆಗಿರ್ಬೋದು, ಇನ್ನು ಹಲವಾರು ಚಾನಲ್ಗಳು ನಿರಂತರ ಪ್ರಸಾರ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಆ ಥರ ನೂರಾರು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೀಡಿಯಾಗಳು ಧರ್ಮಸ್ಥಳದ ಕಡೆ ನೋಡೋ ಥರದ್ದಾಗಿದೆ. ಧರ್ಮನೂ ಉಳಿಯುತ್ತೆ. ಯಾವಾಗ ಧರ್ಮ ಉಳಿಯುತ್ತೆ ಹೇಳಿ? ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದಾಗ ಧರ್ಮ ಉಳಿಯುತ್ತೆ. ಆ ಧರ್ಮಕ್ಕೋಸ್ಕರ ಹೋರಾಟ ಮಾಡೋಣಂತೆ, ಶಾಂತಿಯುತವಾಗಿ ನಡ್ಕೊಳ್ಳೋಣಂತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೀನಿ. ಧನ್ಯವಾದಗಳು.